ಇನ್ನು ಬಳ್ಳಾರಿ ವಿಚಾರ ರಾಜಕೀಯದಲ್ಲೂ ಕೂಡ ಬಹುದೊಡ್ಡ ಮಟ್ಟಿಗೆ ಚರ್ಚೆಯನ್ನು ಆರಂಭ ಮಾಡಿದೆ. ಅತ್ತ ಬಿಜೆಪಿ ನಾಯಕರು ಸರ್ಕಾರದ ವಿಫಲತೆ ಬಗ್ಗೆ ನೇರವಾಗಿ ಹೇಳ್ತಾ ಇದ್ದಾರೆ. ಈಗ ಬಳ್ಳಾರಿ ಪಾದಯಾತ್ರೆಯ ಮಾತನ್ನು ಅತ್ತ ರೆಡ್ಡಿ ಬ್ರದರ್ಸ್ ಮಾತನಾಡ್ತಿದ್ದಾರೆ. ಹಿಂದೆ 2010ರಲ್ಲಿ ಇದೇ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದ್ರು. ಈಗ ರೆಡ್ಡಿ ಸೋದರರ ಜೊತೆಗೆ ಶ್ರೀರಾಮುಲು ಕೂಡ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥ ಮಾತನ್ನು ಆಡ್ತಿದ್ದಾರೆ. ಇದರ ಜೊತೆಗೆ ಇವತ್ತು ಕೂಡ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಪೊಲೀಸರೇ SP ಸರ್ಕಲಿಂದ ಅವ್ರು ಬರುತ್ತಿರೋ ದಿನ ನಮ್ಮ ಮನೆಯವರೆಗೆ ತಗೊಂಡು ಬಂದಿದ್ದಾರೆ. ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು ಅವೆಲ್ಲ ಡ್ರಾಮಾ ಮಾಸ್ಟರ್. ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ರಿಪಬ್ಲಿಕ್ಗೆ ಅವಕಾಶ ಕೊಡಲಿಲ್ಲ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಇದಕ್ಕೆ ರೂಪನೇ ಬಿಜೆಪಿಯವರು. ಜಗಳ ಮಾಡಬೇಕೇಳಿ ಅಂತ ಬಂದಂತವ್ರು ನನಗೆ ನೆನಪು ಬರ್ತಾ ಇರೋಂಥ ವಿಚಾರ ಏನಂದ್ರೆ KGಹಳ್ಳಿ DGಹಳ್ಳಿ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡಿಸಕ್ಕಾಗಲ್ಲ. ಬಳ್ಳಾರಿ ರೆಡ್ಡಿಗಳ ನಡುವಿನ ಕಾಳಗದ ವಿಚಾರವಾಗಿ ಈಗ ರಾಜ್ಯ ರಾಜಕೀಯ ರಂಗೇರಿದೆ. ಪೋಸ್ಟರ್ ವಿಚಾರವಾಗಿ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ವಿಚಾರಕ್ಕೆ ಕೈ ಕಮಲ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗ್ತಿದೆ. ಈ ಕುರಿತು ಎಳೆಯಾಗಿ ತೋರಿಸ್ತೀವಿ ನೋಡಿ. ಶಾಸಕ ಜನಾರ್ದನ ರೆಡ್ಡಿ ಇವತ್ತು ಮತ್ತೊಂದು ಆರೋಪವನ್ನು ಮಾಡಿದ್ರು. ಶಾಸಕ ಭರತ್ ರೆಡ್ಡಿ ಜೊತೆಗೆ ಪೊಲೀಸರು ಕೈ ಜೋಡಿಸಿದ್ದಾರೆ ಎನ್ನುವ ಸ್ಫೋಟಕ ಹೇಳಿಕೆ ಕೊಟ್ರು. ಇದಕ್ಕೆ ಸಾಕ್ಷಿ ಎಂಬಂತೆ DCPA ಭರತ್ರನ್ನ ಮನೆಯವರೆಗೆ ಕರೆದುಕೊಂಡು ಬಂದ್ರು ಅಂತ ವಿಡಿಯೋ ರಿಲೀಸ್ ಮಾಡಿದ್ರು. ಪೊಲೀಸರೇ SP ಸರ್ಕಲಿಂದ ಅವ್ರು ಬರುತ್ತಿರೋ ದಿನ ನಮ್ಮ ಮನೆಯವರೆಗೆ ತಗೊಂಡು ಬಂದಿದ್ದಾರೆ. ಅದು ಕೂಡ ಏನಂತಂದ್ರೆ ಫೈರಿಂಗ್ ಆಗ್ತಾ ಇದೆ, ಕಲ್ಲುಗಳು ಬಿದ್ದಿದೆ, ನಾವೆಲ್ಲರಿಗೂ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲಿಂದ ಹಿಡಿದು ಪೊಲೀಸರ ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು. ಹೀಗೆ ಭರತ್ ರೆಡ್ಡಿ ಹಾಗೂ DCP ಮೇಲೆ ಆರೋಪ ಮಾಡ್ತಿರೋ ನಾಯಕರು ಕೈ ಶಾಸಕನ ಬಂಧನಕ್ಕೆ ಆಗ್ರಹ ಮಾಡಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಪಾದಯಾತ್ರೆಯನ್ನ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. 2010ರಲ್ಲಿ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿಗೆ ನಡಿಗೆ ಮಾಡಿದ್ರು. ಇವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲು ಚಿಂತನೆ ನಡೆಸಿದ್ದಾರೆ. ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡುವ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು ಇಡೀ ರಾಜ್ಯದ ಮುಂದೆ ಇಡಬೇಕು. ಗಣಿಧಣಿ ಹಾಗೂ ರೆಬೆಲ್ ರಾಮುಲು ಭರತ್ ರೆಡ್ಡಿ ವಿರುದ್ಧ ಸಮರ ಸಾರಿ ಬಿಟ್ಟಿದ್ದಾರೆ. ಕೈ ಶಾಸಕ ಅರೆಸ್ಟ್ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ KPCC ಅಧ್ಯಕ್ಷ DK ಶಿವಕುಮಾರ್ ಭರತ್ ರೆಡ್ಡಿ ಬೆನ್ನಿಗೆ ಬಲವಾಗಿ ನಿಂತಿದ್ದಾರೆ. ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಶುರು ಆಯಿತು. ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಅವೆಲ್ಲ ಡ್ರಾಮಾ ಮಾಸ್ಟರ್. ಫಿಲಂ ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಯಾರು ಅವ್ರು ಕಿಲ್ ಮಾಡ್ತಾರೆ? ಕೋಟೆ ಮಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಇಷ್ಟೇ ಅಲ್ಲ, ಬಳ್ಳಾರಿಯಲ್ಲಿ ಮತ್ತೆ ರಿಪಬ್ಲಿಕ್ ಆಗೋದಕ್ಕೆ ಬಿಡಲ್ಲ ಅಂತ ಕನಕಪುರ ಬಂಡೆ ಹರಿಹಾಯ್ದ್ರು. ಇದಕ್ಕೆ ತಿರುಗೇಟು ಕೊಟ್ಟ ರಾಮುಲು ಈಗ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅಂತ ಕರೆದಿದ್ದಾರೆ. ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ನಡೀತಾ ಇದೆಯಲ್ಲ, ಅದಕ್ಕಾಗಲ್ಲ. ಆ ರಿಪಬ್ಲಿಕ್ಗೆಲ್ಲ ಅವಕಾಶ ಕೊಡುದಿಲ್ಲ. ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ಏನ್ ಕಂಟ್ರೋಲ್ ಅಲ್ಲಿ ಇಡಬೇಕು, ಅವ್ರ ಆನೆ ನಮ್ಮ ಚೀಫ್ ಮಿನಿಸ್ಟರ್ ಏನ್ ಗೈಡ್ ಮಾಡಬೇಕು, ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದಾರೆ. ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಈ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವ್ರು ಅರೆಸ್ಟ್ ಮಾಡೋಂಥ ವಿಚಾರದಲ್ಲಿ ನೀವು ಎಲ್ಲೊಂದು ಕಡೆ ಮಿನಾವೇಶ ಮಾಡ್ತಾ ಇದ್ರಿ. ರಿಪಬ್ಲಿಕ್ ಚರ್ಚೆ ನಡುವೆ ಕೈ ಕಾರ್ಯಕರ್ತನ ಕಳೆದುಕೊಂಡಿದ್ದಕ್ಕೆ DK ಆಕ್ರೋಶ ಹೊರಹಾಕಿದ್ದಾರೆ. ಆದ್ರೆ ರಾಮುಲು ಮಾತ್ರ ಅವರೇ ಗುಂಡು ಹಾರಿಸಿದ್ದಾರೆಂದು ತಿರುಗುಬಾಣ ಬಿಟ್ಟಿದ್ದಾರೆ. ಏನ್ ತಪ್ಪದ್ರಿಂದ ನನ್ನ ಮನೆ ಮುಂದೆನೂ ಬಿಜೆಪಿಯವರು ಬಂದು ಆಗ್ತಾ ಇರ್ತಾರಪ್ಪ, ಬೇಡ ಅನ್ನಕ್ಕಾಗ್ತದ? ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ, ಎಲ್ಲರ ಮನೆ ಮುಂದೆನೂ, ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಆಗ್ತಾ ಇರ್ತಾರೆ. ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ, ಇದಕ್ಕೆ ರೂಪನೇ ಬಿಜೆಪಿಯವರು. ಅಲ್ರಿ, ಯಾರು ನೋಡ್ರಿ, ನಾನು ಯಾವ ಫ್ಲೆಕ್ಸ್ ಕಟ್ ಅಂತ ವಿಚಾರದಲ್ಲಿ ಇದು ಗಲಿಬೆ ಅಲ್ಲ. ಇದು ಅವ್ರು ತಪ್ಪು ತಿಳ್ಕೊಂಡಾರ. ಅವ್ರು ಈ ಫ್ಲೆಕ್ಸ್ ವಿಚಾರದಲ್ಲಿ ಕೇವಲ ನೆಪ ಮಾತ್ರ. ಅವತ್ತು ಹೇಳಿದೀನಿ, ಇವತ್ತುಗಳು ಹೇಳ್ತಾ ಇದ್ದೀನಿ. ಜಗಳ ಮಾಡಬೇಕು ಹೇಳಿ ಅದ ಬಂದಂತವ್ರು ಆ ಜಗಳ ಮಾಡ್ಕೊಂಡಂತ ಟೈಮಲ್ಲಿ ಅವ್ರ ಗುಂಡು ಅವರೇ ಆರಿಸ್ಕೊಂಡು ಅವ್ರ ಕಾರ್ಯಕರ್ತನ ಅವ್ರು ಕೊಲ್ಕೊಂಡಾರ. ಹೀಗೆ DK ತಮ್ಮ ಪಕ್ಷದ ಶಾಸಕನ ಪರ ಬ್ಯಾಟ್ ಬೀಸ್ತಿದ್ದಾರೆ.
ಆದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭರತ್ ರೆಡ್ಡಿ ಆಡಿರುವ ಬೆಂಕಿ ಮಾತಿಗೆ ಅಸಮಾಧಾನಗೊಂಡಿದ್ರು. ಇದನ್ನೇ ಪ್ರಸ್ತಾಪ ಮಾಡಿದ ಸೋಮಶೇಖರ್ ರೆಡ್ಡಿ ಭರತ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಸರ್ ಮೇಲೆ ಯಾಕೆ ಅಭಿಮಾನ ನನಗೆ ಅಂತಂದ್ರೆ, ಇವತ್ತು ಅವರು ಆ MLA ಬುದ್ಧಿವಾದ ಅವ್ರ ಫೋನ್ ಕೂಡ ತಗೊಳಕ್ ರೆಡಿ ಇಲ್ಲ ಅವರು. ಅಂದ್ರೆ ಅವ್ರು ಮಾಡಿದ ಕೆಲಸ ತಪ್ಪು ಅಂತೇಳಿ ಅವ್ರ ಮನೆಗೆ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿದೆ ಅಂತೇಳಿ ಅವ್ರು ಸಾರ್ ಅವರೇ ಹೇಳಿದ್ದಾರೆ. ಒಬ್ಬ ಮುಖ್ಯಮಂತ್ರಿನೇ ನಿಮ್ನ ಇದು ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಯಾವ ಮಟ್ಟಕ್ಕಿದ್ದೀರಿ ಅಂತೇಳಿ. ಮುಖ್ಯಮಂತ್ರಿಯವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತೇಳಿ. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನು ಗರಂ ಆಗಿಲ್ಲ. ಏನು ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲ ವಿಚಾರಗಳು ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೇ ಮಾಡ್ದಂಗೆ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ. ಇತ್ತ ಶಾಸಕ ಭರತ್ ರೆಡ್ಡಿ ನಿನ್ನೆ ಮೊನ್ನೆ ಏಕವಚನದಲ್ಲಿಯೇ ಜನಾರ್ದನ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ವಿಧಾನಸಭೆ ಸ್ಪೀಕರ್ UT ಖಾದರ್ ಅಸಮಾಧಾನ ಹೊರಹಾಕಿದ್ದಾರೆ. ಹಿಂದಿನೆಲ್ಲ ನಮ್ಮ ಶಾಸಕ ಯಾವ ರೀತಿ ಇದ್ದರೂ ಸಂಸ್ಕೃತಿ ಏನಿದೆ ಅದನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಅದು ಯುವ ಶಾಸಕರಿತ್ತು ಜವಾಬ್ದಾರಿ. ಅದು ಸದನದ ಒಳಗಡೆ ಇರಲಿ, ಸದನದ ಹೊರಗೆ ಇರಲಿ, ಶಾಸಕರು ಏಕವಚನದಲ್ಲಿ ಸಂಬೋಧಿಸುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥ, ಬೈಯುವಂಥದ್ದು, ಇದು ಯಾವುದೇ ಶಾಸಕರು ಹೇಳಿದಂಥದ್ದಲ್ಲ, ವಿಚಾರವಲ್ಲ. ಒಟ್ಟಿನಲ್ಲಿ ಬಳ್ಳಾರಿ ಈಗ ರಾಜಕೀಯ ಕದನ ಕಣವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ತನ್ನ ಶಾಸಕನ ಪರ ನಿಂತಿದ್ರೆ ಬಿಜೆಪಿ ಇದನ್ನ ಹತ್ಯೆ ಸಂಚು ಎಂದು ಬಿಂಬಿಸುತ್ತಿದೆ. ತನಿಖೆಯ ವರದಿ ಬಂದ ನಂತರವಷ್ಟೇ ಸತ್ಯಾಂಶ ಹೊರಬೀಳಬೇಕಿದೆ. ಹರೀಶ್, TV9 ಬೆಂಗಳೂರು. ಇವತ್ತು ರಾಣಿಬೆನ್ನೂರಿನಲ್ಲಿ ಸುಂಟ್ರಗಾಳಿಗೆ ಪೆಂಡಾಲೆ ಕಿತ್ತು ಮೇಲೆದ್ದು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನೇನೋ ಅನಾಹುತ ಆಗತ್ತೆ ಅಂತ ಎಲ್ಲರೂ ಕೂಡ ಆತಂಕಗೊಂಡಿದ್ರು. ಕೂದಲೆಳೆ ಅಂತರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪಾರಾಗಿದ್ದಾರೆ. ತಪ್ಪಿದಂಥ ಭಾರಿ ಅನಾಹುತ. ಸತೀಶ್ ಜಾರಕಿಹೊಳಿ ರಾಣಿಬೆನ್ನೂರಿನಲ್ಲಿ ಮಾತನಾಡ್ತಾ ಇದ್ರು ಮಾಧ್ಯಮದವ್ರ ಜೊತೆಗೆ. ಪೆಂಡಾಲ್ ಪಕ್ಕದಲ್ಲೇ ಸತೀಶ್ ಜಾರಕಿಹೊಳಿ ನಿಂತು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಜೋರಾಗಿ ಬಿರುಗಾಳಿ ಬೀಸೋದಕ್ಕೆ ಆರಂಭವಾಯಿತು. ಆಗ ನೋಡ್ತಾ ಇದ್ದಂತಲೇ ಪಕ್ಕದಲ್ಲೇ ಇದ್ದಂಥ ಟೆಂಟ್ ಏನಿದೆ, ಪೆಂಡಾಲ್ ಎಂದೇ ಕಿತ್ತು ಮೇಲ್ಗಡೆ ಬಂತು. ಇದರ ಜೊತೆಗೆ ಪಕ್ಕದಲ್ಲಿದ್ದಂಥ ಇನ್ನಿತರ ಈ ಕಬ್ಬಿಣದ ಬ್ಯಾರಿಕೇಡಿಂಗ್ ಇರ್ಬೋದು, ಕುರ್ಚಿ ಇರ್ಬೋದು, ಎಲ್ಲವೂ ಕೂಡ ಗಗನಕ್ಕೆ ಹಾರೋದಕ್ಕೆ ಶುರುವಾಯಿತು. ಈ ವೇಳೆ ಭಾರಿ ಸುಂಟ್ರಗಾಳಿ ಎದ್ದಿದ್ದರ ಪರಿಣಾಮ ಬೃಹತ್ ಪೆಂಡಾಲ್ ಕೂಡ ಅಲ್ಲೇ ಕುಸಿದು ಬಿತ್ತು. ಕೂದಲೆಳೆ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಪಾರ. ಸತೀಶ್